ದುನಿಯಾ ವಿಜಯ್ ಅವರ ಪುತ್ರಿ ರಿತನ್ ಅವರು ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ನಟನೆಗೆ ಪದಾರ್ಪಣೆ ಮಾಡಿದರು. ಮೊದಲ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಈಗ ಆಲ್ರೆಡಿ ನಾಯಕಿಯಾಗಿ ಸಾಕಷ್ಟು ಸಿನಿಮಾಗಳು ಹುಡ್ಕೊ ಬರ್ತಿದೆ. ಅದರಲ್ಲೂ ಕೂಡ ಇವತ್ತು ಜವರ ಸಿನಿಮಾದ ಮುಹೂರ್ತದ ಸಂಭ್ರಮ. ಸೊ ಈ ಖುಷಿನಲ್ಲಿದ್ದರೆ ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ತುಂಬ ಬ್ಲೆಸ್ಡ್ ಅನಿಸುತ್ತೆ, ಯಾಕೆಂದರೆ ಮೊದಲ ಸಿನಿಮಾ ಇನ್ನೂ ಬಿಡುಗಡೆ ಆಗಿಲ್ಲ. ಈಗ ಆಲ್ರೆಡಿ ನಾಯಕಿಯಾಗಿ ಸಾಕಷ್ಟು ಸಿನಿಮಾಗಳು ಹುಡ್ಕೊಂಡು ಬರ್ತಾರೆ. ಅದರಲ್ಲೂ ಕೂಡ ಈಗ ಜವರ ಈ ಸಿನಿಮಾನ ಒಪ್ಕೊಳ್ಳೋ ಕಾರಣ ಏನಾಗಿತ್ತು ಅಂತ? ಕತೆ ಸರ್, ಪ್ರದೀಪ್ ಸರ್ ಅವ್ರ ರೈಟಿಂಗು ಬ್ಯೂಟಿಫುಲ್ ಕತೆ ಆ್ಯಂಡ್ ಸ್ಕ್ರಿಪ್ಟಿಗಿರೋ ತೂಕ ಅಂತ ಹೇಳ್ತಾರಲ್ಲ, ಸೊ ಅದೇ ಮೇನ್ ರೀಸನ್ ಇದು. ಏನು ಕಾರಣ ಆಗಿತ್ತು ಅಂದರೆ ಮೊದಲ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ನಿಮ್ಮ ನಟನೆ ಇನ್ನೂ ನೋಡಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ ಕ್ರಿಯೇಟ್ ಆಗಿದೆ ಆಲ್ರೆಡಿ. ರಿತನ್ ಅವರು ಒಳ್ಳೆ ಪರ್ಫಾರ್ಮರ್ ಅಂತ. ಸೊ ಆ ವಿಚಾರನ ಇಟ್ಕೊಂಡು ಪ್ರದೀಪ್ ಅವರು ನಿಮ್ಮ ಹತ್ರ ಬಂದು ನೀವೇ ನಾಯಕಿ ಆಗಬೇಕು ಅಂತ ಕೇಳಿದೆ, ಹೇಗೆ? ಹೌದು, ಅವರು ಮನೆಗೆ ಬಂದು ಕೇಳಿದ್ರು ಆ್ಯಂಡ್ ಅಲ್ಲಿಂದ ಅಂದರೆ ನನಗೆ ಹೇಳಿದ್ರು ಕತೆ. ಒಂದ್ಸತಿ ನಾನು ಕೇಳಿ ನನಗಿಷ್ಟ ಆಯಿತು. ಗೊತ್ತಿಲ್ಲ ಏನು ಮಾತಾಡ್ತಿದ್ದಾರೆ, ಕಾಯ್ತಿದ್ದೀನಿ ನಾನು. ಲ್ಯಾಂಡ್ ಲಾರ್ಡ್ಗೆ ಕಾಯ್ತಿದ್ದೀನಿ. ಈ ಸಿನಿಮಾ ಆಯ್ಕೆ ಹಿಂದೆ ಕೂಡ ತಂದೆಯವರು ಇದ್ದಾರಾ? ಕತೆ ಕೇಳೇನಾದರೂ ತುಂಬ ಒಳ್ಳೆ ಪ್ರಾಜೆಕ್ಟು ಇದು ಮಾಡು ಅಂತ ಹೇಳಿದ್ರ ಅಂತ? ಡೆಫಿನೆಟ್ಲಿ, ಅಂದರೆ ಅವರ ಸಜೆಷನ್ಸ್ ಅವ್ರು ಕೊಡ್ತಾರೆ. ಅದಾದಮೇಲೆ ನನಗೂ ಫ್ರೀಡಮ್ ಕೊಟ್ಟಿದ್ದಾರೆ ಸೆಲೆಕ್ಟ್ ಮಾಡೋಕ್ಕೆ. ಸೊ ನನಗೂ ಇಷ್ಟ ಆಯಿತು. ಜವರ ಯಾವ ಬಗೆಯ ಸಿನಿಮಾ ಆಗಿರುತ್ತೆ ಇದು ಅಂತ? ನೀವು ನನ್ನ ಐ ಥಿಂಕ್ ಲವ್ ಸ್ಟೋರಿ ಅಲಾಂಗ್ ವಿತ್ ಒಂದು ಥ್ರಿಲ್ಲರ್ ಇದೆ ಈ ಸಿನಿಮಾದಲ್ಲಿ. ಸೊ ಅದು ಐ ಥಿಂಕ್ ಹೋಗ್ತಾ ಹೋಗ್ತಾ ಲೈಕ್ ಸಿನಿಮಾ ರಿಲೀಸ್ ಆದಾಗ ಅಥವಾ ಮತ್ತೆ ಹಂತವಾಗಿ ಒಂದೊಂದೇ ಅಪ್ಡೇಟ್ಸ್ ಬರ್ತಾ ಗೊತ್ತಾಗುತ್ತೆ. ಸೊ ಎಲ್ಲ ಒಂದು ಕಡೆ ಸಿನಿಮಾದ ಟೈಟಲ್ ಕೇಳಿದಾಗ ತಂದೆಯವರು ಆಯ್ಕೆ ಮಾಡ್ಕೊಳ್ತಾ ಇದ್ದಂಥ ಟೈಟಲ್ ನೆನಪಾಗುತ್ತೆ. ಚೆಂಡ ಆಗಲಿ, ಈ ಥರ ತಾಕತ್ತಾಗಲಿ, ಈ ಥರದೊಂದು ಮಾಸ್ ಇರುವಂಥ ಟೈಟಲ್ಗಳು. ಸೊ ಅದೇ ಸಾಲಲ್ಲಿ ಜವರ ಕೂಡ ನಿಲ್ಲುವಂಥದ್ದು. ಮೇ ಬಿ ಇರ್ಬೋದು ಸರ್, ಇರ್ಬೋದು. ಅಂದರೆ ಟೈಟಲ್ ಆಯ್ಕೆ ಬಗ್ಗೆ ನನಗೇನೂ ಐಡಿಯಾ ಇಲ್ಲ. ಒಂಥರ ಕೋಇನ್ಸಿಡೆಂಟಲಿ ಮ್ಯಾಚ್ ಆಗ್ತಾ ಇದೆ. ಟೀಮ್ ಬಗ್ಗೆ ಹೇಳೋದಾದರೆ, ಪ್ರದೀಪ್ ಅವರು ಮೊದಲ ಸಿನಿಮಾ ಎಲ್ಲ ಕುನಿನಲ್ಲಿ ಒಂದೊಳ್ಳೆ ನಿರ್ದೇಶಕರು ಅಂತ ಗುರುತಿಸ್ಕೊಂಡ್ರ ನಂತರದಲ್ಲಿ ರಿಷಿ ಅವ್ರ ಜೊತೆ ನಟಿಸ್ತಾ ಇರುವಂಥದ್ದು. ಪ್ರದೀಪ್ ಸರ್ ಹೌದು, ಅವರ ಎಲ್ಲ ಕುನಿ ಮೂವಿ ಮಾಡಿದ್ದಾರೆ ಆ್ಯಂಡ್ ತುಂಬ ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ದಾರೆ ನಮಗೆ. ಅದಲ್ಲದೆ ರಿಷಿ ಸರ್ ಅವ್ರ ಮೂವೀಸ್ ನಾನು ತುಂಬ ನೋಡ್ಕೊಂಡ್ಬಂದಿದ್ದೀನಿ. ಅದಲ್ಲದೆ ರಘು ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ತುಂಬ ಖುಷಿ ಇದೆ ನನಗೆ. ಆ್ಯಂಡ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ, ತುಂಬ ತುಂಬ ಹತ್ತಿರದಿಂದ ನೋಡಿರೋದು, ಅದೊಂದು ಸಂತೋಷ. ಅದಲ್ಲದೆ ಶ್ರುತಿ ಮ್ಯಾಮ್, ಡೆಫಿನೆಟ್ಲಿ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು. ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ಕೂಡ ತುಂಬ ಖುಷಿ ಇದೆ. ಸೊ ಹೋಲ್ ಟೀಮ್ ವಂಡರ್ಫುಲ್ ಆಗಿದೆ ಸರ್. ಈಗಷ್ಟೇ ಹೇಳಿದ್ರೆ ರಘು ಸರ್ ಜೊತೆ ನಡೆಸುವಂಥ ಒಂದು ಸಂದರ್ಭ. ಸೊ ತಂದೆಯವ್ರ ಜೊತೆಗೆ ಸಾಕಷ್ಟು ಜರ್ನಿ ಇಲ್ಲ ಅಂದರೆ ಮೊದಲ ಸಿನಿಮಾದಿಂದ ಜೊತೆಗೆ ನಿಂತಿರೋದು, ಅವರ ಜೊತೆ ನಿಮ್ಮ ಒಂದು ಇನ್ನು ನಟನೆ ಬರ್ತಾ ಇರುವಂಥದ್ದು. ಸೊ ಎಷ್ಟು ಖುಷಿ ಇದೆ ಅಂತ ಅಂದ್ಬಿಟ್ಟು ರಘು ಸರ್ ಒಂದು ಜೊತೆ ನಡೆಸುವಂಥದ್ದು ಖುಷಿ ಇದೆ. ಅಂದರೆ ಯಾವತ್ತೂ ನಾನು ಅವ್ರನ್ನ ಆಫ್ ಸ್ಕ್ರೀನ್ ನೋಡಿದ್ದೆ, ಅಂದರೆ ಹೇಗಿರ್ತಾರೆ ಅಂತ, ಬಟ್ ಆನ್ ಸ್ಕ್ರೀನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ. ಈ ಆಪರ್ಚುನಿಟಿ ಸಿಕ್ಕಿರೋದು ತುಂಬ ಖುಷಿ ಇದೆ. ಎಕ್ಸೈಟೆಡ್, ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ಮಾಡೋಕ್ಕೆ ಅವ್ರ ಜೊತೆಗೆ. ಇದ್ರ ಜೊತೆಗೆ ಎಲ್ಲ ಎದುರು ನೋಡ್ತಾ ಇರುವಂಥದ್ದು ಲ್ಯಾಂಡ್ ಲಾರ್ಡ್ ಬಿಡುಗಡೆಗೆ. ಸೊ ಈಗ ಆಲ್ರೆಡಿ ಒಂದಷ್ಟು ಕಂಟೆಂಟ್ಗಳು ಅದ್ಭುತವಾಗಿ ರೆಸ್ಪಾನ್ಸ್ ಇರುವಂಥದ್ದು. ಸೊ ಸರ್ವೈವರ್ ನೋಡಿದ್ವಿ, ಈಗ ನೆಕ್ಸ್ಟ್ ರೂಲರ್ ಬರ್ತಾ ಇದ್ದಾರೆ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಈ ಸಿನಿಮಾ ಬಗ್ಗೆ ಅಂತ? ತುಂಬ, ನನಗಿಂತ ಇನ್ಯಾರೂ ಎಕ್ಸೈಟೆಡ್ ಇರೋಕ್ಕೆ ಸಾಧ್ಯ ಇಲ್ಲ. 8th ರೂಲರ್ ಬರ್ತಾ ಇದೆ ಟೀಸರ್, ಆ್ಯಂಡ್ ಅದರಲ್ಲಿ ಗೊತ್ತಾಗತ್ತೆ ಯಾರು ರೂಲರ್ ಅಂತ. ಆ್ಯಂಡ್ ಅದು ಬಿಟ್ಟರೆ ನೆಕ್ಸ್ಟ್ ಸಾಂಗ್ಸ್ ಎಲ್ಲ ಬರುತ್ತೆ. ಆ್ಯಂಡ್ 23rd ನಾವೆಲ್ಲರೂ ಒಟ್ಟಿಗೆ ಬರ್ತಾ ಇದ್ದೀವಿ ಲ್ಯಾಂಡ್ ಲಾರ್ಡ್ ಆಗಿ. ಡಬ್ಬಿಂಗ್ ಏನಾದ್ರು ಕಂಪ್ಲೀಟ್ ಆಯ್ತಾ? ಸಿನಿಮಾದ ಗ್ಲಿಮ್ಸ್ ನೋಡುವಾಗ ನಿಮ್ಮ ಪಾತ್ರದ ನಿಮಗೆ ಹೇಗೆ ಅನ್ನಿಸ್ತಾ? ಫೀಲ್ ಅದೇ ನನಗೆ ಆ್ಯಕ್ಚುಲಿ ಆ್ಯಕ್ಟ್ ಮಾಡಬೇಕಾದ್ರೆ ಒಂದು ಫೀಲ್, ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಇದೆಲ್ಲ ನಾವೇನೋ ಮಾಡಿದ್ದು ಅಂತ ಅನ್ಸುತ್ತೆ. ಅಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಡಬ್ಬಿಂಗ್ ಮುಗ್ದಿದೆ, ಪೋಸ್ಟ್ ಪ್ರೊಡಕ್ಷನ್ ನಡೀತಿದೆ, ಇನ್ನೊಂದು ಸ್ವಲ್ಪ ಕೆಲಸಗಳಷ್ಟೇ ಬಾಕಿ ಇದೆ. ಎಲ್ಲ ಒಂದು ಕಡೆ ಸಲಗ ಮತ್ತು ಭೀಮಾದಲ್ಲಿ ಒಂದು ರೀತಿಯ ಕ್ರಾಂತಿ ಆದರೆ ಈಗ ಮತ್ತೊಂದು ರೀತಿಯ ಕ್ರಾಂತಿ ಲ್ಯಾಂಡ್ ಲಾರ್ಡ್ ಮೂಲಕ. ಅಂದರೆ 80s 90s ಕೇಳ್ತೀರಿ ಒಂದಷ್ಟು ತುಳಿತುಕೊಳ್ಳೋದಾದ ಕಥೆಗಳನ್ನು. ಸೊ ಇದು ಉತ್ತರ ಆಗಿರುತ್ತಾ ಲ್ಯಾಂಡ್ ಲಾರ್ಡ್ ಅದೆಲ್ಲದಕ್ಕೂ ಅಂತ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಸಲಗ ಭೀಮಾ ಜಾನರ್ಗಿಂತ ತುಂಬ ಡಿಫ್ರೆಂಟ್ ಆಗಿರುವಂತಹ ಒಂದು ಪೀರಿಯಾಡಿಕ್ ಡ್ರಾಮಾ ಲ್ಯಾಂಡ್ ಲಾರ್ಡ್. ಖಂಡಿತ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಅವಾಗಿನ ಒಂದಷ್ಟು ಏನು ಹೇಳ್ತಾರೆ, ಏನು ನಡೀತಿತ್ತು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್. ಒನ್ಸ್ ರಿಲೀಸ್ ಆಗಿದ ತಕ್ಷಣ ಅದರ ಇದು ಗೊತ್ತಾಗುತ್ತೆ. ಸಿನಿಮಾದಲ್ಲೂ ಕೂಡ ಅಪ್ಪನ ಮುದ್ದಿನ ಮಗಳಾಗಿರ್ತಾರ, ಮತ್ತು ಅವರ ಕ್ರಾಂತಿಗೆ ನಿಮ್ಮ ಸಾಥ್ ಇರುತ್ತಾ ಅಂತ? ಡೆಫಿನೆಟ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಭಾಗ್ಯ ಅಂತ ನನ್ನ ಪಾತ್ರದ ಹೆಸರು. ಡೆಫಿನೆಟ್ಲಿ ಅವರೆಲ್ಲರ ಜೊತೆಗೆ ನಾನು ಇರ್ತೀನಿ ಸಿನಿಮಾದಲ್ಲಿ. ತಂದೆ ಈ ಸಿನಿಮಾದ ಅವತಾರ ಅಂದರೆ ತುಂಬ ವರ್ಷಗಳಾಗಿತ್ತು ಈ ಥರ ಒಂದು ಕಂಟೆಂಟನ್ನು ಟಚ್ ಮಾಡಿ ಇಂಡಸ್ಟ್ರಿನಲ್ಲಿ. ಸೊ ಯಾವುದೇ ರೀತಿಯ ಒಂದು ಸ್ಟಾರ್ಡಮ್ ಅದೆಲ್ಲ ಏನೋ ಸಮಸ್ಯೆ ಆಗುತ್ತೆ ಅನ್ನೋದು ಯಾವುದೂ ನೋಡಿದೆ. ಈಗ ಗ್ರೇ ಕಲರ್ ಹೇರ್ ಆಗಲಿ, ಆ ಥರದ ಪಾತ್ರಗಳನ್ನು ಒಪ್ಕೊಳ್ಳೋದಿಲ್ಲ, ಅದು ಸರ್ ಗೆಲುವಿನಿಂದ ಭಾಳ ಮುಖ್ಯವಾಗಿರುವಂಥದ್ದೇ. ಅದು ಎಂಥದ್ದೇ ಇದ್ರೂ ಚಾಲೆಂಜ್ ಆಗಿ ನಿಂತ್ಕೊಳ್ಳೋಂಥ ಕ್ಯಾರೆಕ್ಟರು. ಸೊ ಈ ಸಿನಿಮಾದ ಪಾತ್ರದ ಬಗ್ಗೆ ಹೇಳೋದಾದರೆ ಯಾವುದು ಲ್ಯಾಂಡ್ ಲಾರ್ಡಲ್ಲಿ ಅವರು ರಾಚಯ್ಯ ಅನ್ನೋ ಒಂದು ಏಜ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಅದರಲ್ಲೊಂದು ಸರ್ಪ್ರೈಸ್ ಇದೆ, ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಐ ಥಿಂಕ್ ನಾನು ನೋಡಿದ್ದ ಎಲ್ಲ ಪಾತ್ರಗಳಿಗಿಂತ ತುಂಬ
ವೈಬ್ರೇಷನ್ ಅನಿಸುತ್ತೆ ನನಗೆ ರಾಚಯ್ಯ ಪಾತ್ರ. ಅವರು ಆ ಪಾತ್ರ ಹಾಕ್ಕೊಂಡು ಬಂದು ನಿಂತಾಗ ನಾನು ಅಪ್ಪ ಅಂತ ಅನ್ಸೋದಿಲ್ಲ ನನಗೆ. ಲಿಟ್ರಲಿ ರಾಚಯ್ಯ ಬಂದಿದ್ದಾರೇನೋ ಅನ್ನೋಷ್ಟು ಪಾತ್ರ ಆವರಿಸ್ಕೊಂಡಿದೆ. ಸೊ ತುಂಬ ಖುಷಿ ಆಗುತ್ತೆ ಸರ್. ನನಗಂತೂ ತುಂಬ ಖುಷಿ ಇದೆ ಆ ಸಿನಿಮಾದಲ್ಲಿ ಕೆಲಸ ಮಾಡಿರೋದು ಆ್ಯಂಡ್ ಅವ್ರ ಮಗಳಾಗಿನೇ ಮಾಡಿರೋದು. ತುಂಬ ಖುಷಿ ಇದೆ. ಈ ರೂಲರ್ ಯಾರು? ನಾನು ಹೇಳಲ್ಲ, 8th ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಒಳ್ಳೆಯದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ರಿತನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.